ಏನಾಯ್ತು ಹೇಳು. ನನ್ನ ಮಗ ಏನಂತ ಗೊತ್ತಾ ಇವನು? ನಿನ್ನ ಮಗನ ಇವನು? ಇಷ್ಟೊಂದು ಮಗ ಆಯ್ತಾನ ನಿಂಗೆ? ನೋಡ ಬೇಡ ನೀನು ಹತ್ರ ಮಾತಾಡಬೇಡ ನೀನು. ಸರಿ ಇನ್ಯಾರ ಹತ್ರ ಮಾತಾಡ್ತಾ ಮಾತಾಡ್ತ ಏನಣ್ಣ ರೌಡಿಸಂ ಮಾಡ್ತೀಯಾ? ಏನ್ ರೌಡಿ ನೀನು? ಫೀಲ್ಡ್ ಪಂಟ್ರ ನೀನು? ನೀನ್ ಹಂಗನ್ಬಿಟ್ರೆ ನಾನು ಪಿಕ್ಚರ್ ಮಾಡ್ಬಿಟ್ರೆ ದೊಡ್ಡ ಡಾನ ನೀನು. ಸೂರ್ಯನ ಪಿಕ್ಚರ್ ಮಾಡೋರಂತೆ ದೊಡ್ಡ ಡಾನ ಅಂತೆ. ಥಿಯೇಟರ್ ಮುಂದೆ ಬಂದು ಥಿಯೇಟರ್ ಟಿಕೆಟ್ ಇಲ್ಲ ಅಂದ್ಬಿಟ್ಟು ನಾನ್ ನಾಯಿ ತರ ಪಡ್ಕೊತಾ ಇದ್ದೀನಿ. ನೀನ್ ನನ್ನ ಮಗ ನೋಡ್ರೆ 1,000 ರೂಪಾಯಿ ತಗೊಂಡು ನನ್ನ ಹತ್ರ ಕೈ 1,000 ರೂಪಾಯಿ ಫಿಲಮ್ ಹೋಗಿ ನೋಡ್ಬೇಕು, ಆಮೇಲೆ ಕೈ ಹಿಡ್ಕೊ ಮಾತಾಡು. ನನ್ ಕೋಪ ತರ್ಸ್ಬೇಡ ನೀನು. ಹುಡುಗರ ಸಾಕ್ಬಿಟ್ಟಿದ್ದೀರ ನನಗೆ ಗೊತ್ತಿರೋಣ. ನೋಡೋಣ ಸೂರ್ಯನ ಇಲ್ಲೇ ಯುದ್ಧ ಹೋಗ್ಬಿಡ್ತದೆ. ಏನು ನಾನು ಕಿರ್ಚಾಡ್ತೀನಿ. ಗೊತ್ತಿಲ್ಲ ನೀ ಬೆಳೆಯಪ್ಪ ನಾ ಬೇಡ ಅಂತ ಅಂದಿಲ್ಲ. ನೀ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೇಣ. ನಾವ್ ನೋಡಕ್ ಬಂದಿದ್ದೀವಿ. ಅಲ್ಲಿ ಯಾರು 4 ಜನ ಹುಡುಗರು ನೋಡ್ಬಿಟ್ಟು ನಾನು ಚುಡಾಯಿಸೋದು. ನೀನೇನ್ ಫಿಗರ್ ಚುಡಾಯಿಸಕ್ಕೆ ನೀನು ಇಲ್ಲ ನೋಡಿ ಫಿಗರು ಸಿನಿಮಾ ಮುಂಚೆ ಏನೇನ್ ಮಾಡಿದೀವಿ ಅದೆಲ್ಲ ಗಿಮಿಕ್ ಇರ್ಬೋದು. ಎಷ್ಟು ಸಿನಿಮಾ ಗಿಮಿಕ್ಗಳು ಮಾಡಿಲ್ಲ. ಸ್ಟೇಜ್ ಮೇಲೆ ಯಾವ್ದೋ ಹೆಂಗಸು ಹತ್ಕೊಂಡ್ ಬಂದ್ಬಿಡೋದು, ಮತ್ತೆ ಇನ್ನೊಂದೇನೋ ಜಗಳ ಆಡೋದು, ಎಷ್ಟು ಸಿನಿಮಾಗಳು ಮಾಡಿಲ್ಲ. ಸಿನಿಮಾ ಮುಂಚೆ ಏನೇನ್ ಮಾಡಿದ್ವೋ ಅದೆಲ್ಲ ಗಿಮಿಕ್ಸ್. ಒಂದು ರೀಲು ನಾವುಗಳು ಪೋಸ್ಟ್ ಮಾಡೋ ಒಂದು ರೀಲು ಸ್ವಲ್ಪ ಎಫರ್ಟ್ಸ್ ಹಾಕಿರ್ತೀವಲ್ವಾ, ಆ ರೀಲ್ ಓಡ್ಲಿಲ್ಲ ಅಂತಾನೆ ತಲೆ ಕೆಡಿಸ್ಕೊಳ್ಳೋ ನಾವು. ಅಯ್ಯೋ ವ್ಯೂಸ್ ಬರ್ತಿಲ್ಲ, ಲೈಕ್ಸ್ ಬರ್ತಿಲ್ಲ, ಕಮೆಂಟ್ಸ್ ಬರ್ತಿಲ್ಲ ಅಂತ. ಇನ್ನು ಕೋಟಿಗಟ್ಟಲೆ ಖರ್ಚು ಮಾಡಿ ಸಿನಿಮಾ ಮಾಡಿದ್ರೆ ಯಾರು ಮಾಡಿರ್ತಾರೋ ಅವ್ರು ಪ್ರಮೋಟ್ ಮಾಡ್ಕೊಳ್ಳೋ ಒಂದು ರೈಟ್ಸ್ ಇದೆ ಅಲ್ವಾ. ಅವ್ರು ಹೇಗೆ ಬೇಕಾದ್ರೂ ಪ್ರಮೋಟ್ ಮಾಡ್ತಾರ್ರಿ. ಸಿನಿಮಾ ಬಂದು ನೋಡಿ, ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಇಂಥದ್ದು ಚೆನ್ನಾಗಿಲ್ಲ, ಇಂಥದ್ದನ್ನ ನೀವು ಈ ತರ ಮಾಡ್ಬೋದಿತ್ತು ಅಂತ ಹೇಳಿದ್ರೆ ಅದನ್ನ ರಿವ್ಯೂ ಅಂತ ಅನ್ಕೋತಾರೆ. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು, ಟಾಯ್ಲೆಟ್ ರೂಮಲ್ಲಿ ಎಲ್ಲೋ ಕಮೋಡ್ ಮೇಲೆ ಕೂತ್ಕೊಂಡು ಹಿಂಗೆ ಗಿಮಿಕ್ ಮಾಡ್ತಾ ಇದೀರಾ, ಹಂಗೆ ಮಾಡ್ತಾ ಇದ್ದೀರಾ. ಹೌದು, ಗಿಮಿಕೇ ಮಾಡ್ತಾ ಇದೀವಿ, ಯಾಕಂದ್ರೆ ಒಳಗಡೆ ಸ್ಟಫ್ ಇದೆ, ಅದನ್ನೆಲ್ಲ ನಿಮ್ಗೆ ತೋರಿಸೋಣ ಅಂತ ಗಿಮಿಕ್ ಮಾಡ್ತಿದ್ದೀವಿ. ವಾಟ್ಸ್ ರಾಂಗ್ ಇನ್ ದಟ್? ಒಂದು ರೀಲ್ ಓಡಲಿಲ್ಲ ಅಂತಾನೆ, ಒಂದು ನಿಮಿಷದ ರೀಲ್ ಓಡಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಎಷ್ಟೊಂದು ಜನ ಇದ್ದಾರೆ. ಅಂಥದ್ರಲ್ಲಿ ದುಡ್ಡು ಖರ್ಚು ಮಾಡಿ ಅದನ್ನ ಜನಕ್ಕೆ ರೀಚ್ ಮಾಡಿಸ್ಬೇಕು ಅಂತ ಗಿಮಿಕ್ ಮಾಡಿದ್ರೆ ವಾಟ್ಸ್ ರಾಂಗ್ ಇನ್ ದಟ್? ಒಂದು ಸಿನಿಮಾ ನೋಡಿ, ಅದಕ್ಕೇನೆ ಗಿಮಿಕ್ ಮಾಡ್ತಾ ಇರೋದು. ಓಕೆನಾ? ಸಿನಿಮಾ ಬಂದು ನೋಡಾದ್ಮೇಲೆ ಅದರಲ್ಲಿ ಏನಿದೆ ಏನಿಲ್ಲ ಇಂಥದ್ದು ಮಾಡ್ಬೋದಿತ್ತು ಅಂತ ಹೇಳಿದ್ರೆ ಆಸ್ ಅನ್ ಆರ್ಟಿಸ್ಟ್ ನಾವುಗಳು ಅದನ್ನ ತಗೊಂತೀವಿ. ನೆಕ್ಸ್ಟ್ ಸಿನಿಮಾಗಳಲ್ಲಿ ನಮ್ಮ ಆ್ಯಕ್ಟಿಂಗಲ್ಲೋ ಅಥವಾ ನೆಕ್ಸ್ಟ್ ಸಿನಿಮಾಗಳು ಮಾಡಿದಾಗ ಅದರಲ್ಲಿ ನೀವು ಹೇಳಿದಂಥ ಪಾಯಿಂಟ್ಸ್ಗಳನ್ನ ಅಳವಡಿಸ್ಕೊತೀವಿ. ಸುಮ್ಮನೆ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದಲ್ಲ. ಗಿಮಿಕ್ ಮಾಡ್ತಾ ಇರ್ತಾರೆ, ಗಿಮಿಕ್ ಹೌದು ಗುರು, ನೀನೊಂದು ಹೋಟ್ಲು ಮಾಡಿ ನೋಡು, ಇಲ್ಲ ನೀನೊಂದು ಸಿನಿಮಾ ಮಾಡಿ ನೋಡು, ಅವಾಗ ನೀನು ಗಿಮಿಕ್ ಮಾಡ್ತೀಯ ಅದನ್ನ ರೀಚ್ ಮಾಡಿಸೋದಕ್ಕೆ. ಸೊ ಸ್ಟಫ್ ಇದೆ, ಅದಕ್ಕೆ ಗಿಮಿಕ್ ಮಾಡ್ತಾ ಇದೀವಿ. ಆ್ಯಂಡ್ ದುಡ್ಡು ಹಾಕಿದ್ದಾರೆ, ಸೊ ಅವ್ರಿಗೆ ರೈಟ್ಸ್ ಇದೆ. ಅವ್ರ ಪ್ರಾಡಕ್ಟ್ನ ಹೆಂಗೆ ಬೇಕಾದ್ರೂ ಮಾರ್ಕೆಟಿಂಗ್ ಮಾಡೋ ರೈಟ್ಸ್ ಇದೆ. ಗಿಮಿಕ್ ಮಾಡ್ತಾರೆ. ನೀವುಗಳು ಹೇಗೆ ಅಂತಂದ್ರೆ ಕೆಲವು ಜನಗಳು ಕೆಲವು ಆಡಿಯನ್ಸ್ಗಳು ವೀಕ್ ಮೈಂಡ್ ಸೆಟ್ ಆಗೋಗಿದೆ. ನಿಜನ ಸುಳ್ಳು ಅನ್ಕೋತೀರಾ, ಸುಳ್ಳನ್ನ ನಿಜ ಅನ್ಕೋತೀರಾ. ಸೊ ಹೇಗೆ ನಿಮ್ಗೆ ರೀಚ್ ಆಗೋದು ಅಂತಾನೆ ನಮ್ಗೆ ಗೊತ್ತಿಲ್ಲ. ಇದನ್ನ ನಾನು ಹೇಳಬೇಕಿತ್ತು. ಸಿನಿಮಾ ಚೆನ್ನಾಗಿದೆ. ಇಷ್ಟೂ ದಿನ ನಮಗೆ 10 days ಏನೇನೆಲ್ಲ ಸಪೋರ್ಟ್ ಮಾಡಿದಿರ, ಆಡಿಯನ್ಸ್ಗಳಾಗಿರ್ಬೋದು, ಕ್ರಿಯೇಟರ್ಸ್ಗಳಾಗಿರ್ಬೋದು, ನಮ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿರ, ಥ್ಯಾಂಕ್ ಯು ಸೋ ಮಚ್. ನನ್ನ ಹಾರ್ಟಿಂದ ನಮ್ಮ ಇಡೀ ತಂಡ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೀಡಿಯಾದವರು ಸ್ಪೆಷಲಿ ನಾವು ಕರೆದಾಗೆಲ್ಲ ಥಿಯೇಟರ್ಸ್ ಬಂದು ಅದನ್ನು ರೀಚ್ ಮಾಡೋದಕ್ಕೆ ತುಂಬಾ ಇದು ಮಾಡಿದ್ರು. ಆ್ಯಂಡ್ ನಾನು ಆಟೋ ಡ್ರೈವರ್ದು ಒಂದು ವಿಡಿಯೋ ಹಾಕಿದ್ದೆ, ಯಾರೋ ಇಷ್ಟೊಂದು ಜನ ಅದು ಕಮೆಂಟ್ ಮಾಡಿದ್ರು, ಓ ನೀವೇ ಮಾಡಿದ್ರು. ನಾನು ಆಟೋ ಡ್ರೈವರ್ದು ವಿಡಿಯೋ ಹಾಕಿದಾಗ ಕೊನೆಯಲ್ಲಿ ಒಂದು ಕ್ಲಿಪ್ಪಿಂಗ್ ಬಿಟ್ಟಿದ್ದೀನಿ, ಆ ಆಟೋದ ನಂಬರು ಕಾಣಿಸ್ಲಿ ಅಂತ. ಸೊ ಆ ಆಟೋ ನಂಬರ್ ಇದೆ ಅಲ್ವಾ, ನೀವು ಆ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ, ಕೇಳ್ಕೊಳ್ಳಿ. ಅವರೇ ಹೇಳ್ಸಿರೋದ ನೀವೇ ಹೇಳಿದ್ದೆ ಅಂತ. ಸಿಂಪಲ್ ಅಲ್ವಾ? ಸುಮ್ಮನೆ ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ. ನೀವೊಂದು ಸಿನಿಮಾ ಮಾಡಿದಾಗ ಗೊತ್ತಾಗುತ್ತೆ ಅದನ್ನ ಹೇಗಪ್ಪ ರೀಚ್ ಮಾಡಿಸೋದಂತ. ಎಷ್ಟೊಂದು ಜನ ಸಿನಿಮಾಗಳು ಮಾಡಿ ಇನ್ನು ಬಾಕ್ಸ್ಗಳಲ್ಲೇ ಕುಳಿತಾ ಕೂತಿದೆ, ಥಿಯೇಟ್ರಿಗೆ ತರಕ್ಕಾಗ್ತಿಲ್ಲ. ಬಿಕಾಸ್ ಹೆದರ್ಕೋತಾ ಇದ್ದಾರೆ, ಏನಾಗುತ್ತೋ ಏನೋ, ಅಯ್ಯೋ ಕೈ ಸುಟ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು ಅಂತ. ಸೊ ಅಟ್ಲೀಸ್ಟ್ ಹಿ ಹಸ್ ಡನ್ ಸಮಥಿಂಗ್, ವಿ ಹ್ಯಾವ್ ಡನ್ ಸಮಥಿಂಗ್, ಅಟ್ಲೀಸ್ಟ್ ಅಪ್ರಿಷಿಯೇಟೆಡ್. ಥ್ಯಾಂಕ್ ಯು ಸೊ ಮಚ್. 12 ಸಿನಿಮಾ ರಿಲೀಸ್ ಆಗಿದೆ ಹೋದ ವಾರ. 12 ಸಿನಿಮಾದಲ್ಲಿ 12 ಶೋನು ಪ್ಲೇ ಆಗಿಲ್ಲ. ಆದರೆ ನಮ್ದು ಇನ್ನೂ ಹೋಗ್ತಿದೆ ಅಂದಾಗ ಆ ಸಿನಿಮಾ ಚೆನ್ನಾಗಿದ್ದಾಗ ಮಾತ್ರ ತಾನೇ ಹೋಗುತ್ತಲ್ವಾ. 12 ಸಿನಿಮಾ ಶೋಜೇ ಇಲ್ಲ. ಬಟ್ ನಮ್ದು ಎಲ್ಲ ಕಡೆ ನಿಮ್ಮ ಕಣ್ಣೆದುರಿಗೆ ಕಾಣ್ತಿದ್ರೆ, ನಾವು ಯಾರನ್ನು ಕರೆಸಿಲ್ಲ, ಏನಿಲ್ಲ. ಜನಗಳು ಬಂದು ಅವರೇ ಟಿಕೆಟ್ ತೊಗೊಂಡು ದುಡ್ಡು ಕೊಟ್ಟು ನೋಡಿ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಈ ಕಾರಣಕ್ಕೆ ಮತ್ತೊಂದು ಪ್ರಯತ್ನ ನಾವು ಮಾಡ್ತಿದ್ದೀವಿ. ಇನ್ನಷ್ಟು ಯಾವುದೇ ಸಿನಿಮಾಗಳಾಗ್ಲಿ ಗಿಮಿಕ್ ಮಾಡೋದನ್ನ ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂತಂದ್ರೆ, ಒಳ್ಳೆ ರೀತಿಯಿಂದ ಹೇಳಿದ್ರೆ ಜನಕ್ಕೆ ಅರ್ಥ ಆಗ್ತಿರ್ಲಿಲ್ಲ. ನಿಮ್ಗಳಿಗೆಲ್ಲ ಜಗಳ ಅಳೋದು, ಅಲ್ಲೇನೋ ನಡೀತಾ ಇದೆ, ಅವ್ರು ಇವರಿಂದ ಹೋಗ್ಬಿಟ್ರು, ಇಂಥದ್ದೇ ತಾನೇ ನಿಮ್ಗೆಲ್ಲ ಇಷ್ಟ ಆಗೋದು. ಹಂಗಾಗಿ ಗಿಮಿಕ್ ಮಾಡೋದು ಚಿತ್ರಣ ಮಾಡ್ತಾರಲ್ವಾ, ಆ ಚಿತ್ರಣಕ್ಕೆ 100 ತರ ಪ್ರಮೋಷನ್ ಮಾಡ್ತಾರೆ. ಇದು ನಮ್ಮ ಇನ್ನ ಕನ್ನಡ ಚಿತ್ರ, ಇದಕ್ಕೆ ನಾವು ಯಾವ ತರ ಪ್ರಮೋಷನ್ ಮಾಡ್ಬೋದು. ಇಷ್ಟು ಜನ ರೀಲ್ಸ್
ಜನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ. ಇದ್ರಲ್ಲಿ ರಿಯಲ್ ಯಾವುದು ರೀಲ್ಸ್ ಯಾವುದು ಅಂತ ತಿಳ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಕಮೆಂಟ್ ಆಗ್ತೀರಾ. ನಾನು ಹೇಳೋದಿಷ್ಟೇ, ಒಂದು ಚಿತ್ರನಾಗಿ ನಾವು ಅಷ್ಟು ಪ್ರಮೋಷನ್ ಮಾಡ್ತೀವಿ ಅಂದ್ರೆ ಇದರಿಂದ ನಮ್ಮ ಕನ್ನಡ ಚಿತ್ರ ನಾವು ಪ್ರಮೋಷನ್ ಮಾಡ್ಲೇಬೇಕು. ನಾವು ಯಾವುದೇ ವ್ಯಕ್ತಿ ಆಗ್ಲಿ ಅವ್ನು ಏನೇ ಪ್ರಾಡಕ್ಟ್ ಇದ್ರು ಅವನು ಜನಕ್ಕೆ ರೀಚ್ ಮಾಡಿಸೋದಕ್ಕೆ ಗಿಮಿಕ್ ಮಾಡೇ ಮಾಡ್ತಾರೆ. ಹೇಳ್ತೀನಿ, ಮೂವಿಲಿ ಸೂರ್ಯಣ್ಣ ಅಂತೂ ಯಾವುದೇ ಎದೆ ತೋರ್ಸ್ಕೊಂಡು ಮಾಡಿರೋ ಮೂವಿ ಮಾಡಿಲ್ಲ, ತೊಡೆ ತಡ್ಕೊಂಡು ಮಾಡಿರೋ ಅಂತ ಮೂವಿ ಮಾಡಿರೋದು ಸರಿನಾ. ಇವಾಗ ಮೂವಿಲಿ ಏನು ಗೊತ್ತಾಯ್ತು ಅಂದ್ರೆ ಕೊಲೆ ಮೇಲೆ ಕೊಲೆ ಹಂಗ್ ನಡೀತಾ ಇದೆ. ಆದ್ರೆ ಕೊಲೆ ಮೇಲೆ ಕೊಲೆ ನಡೀತಿದ್ರೆ ಬೇಲ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದಷ್ಟು ಬೇಗ ನಿಮ್ ಎದೆ ಮೇಲೆ ಹೂಮಾಲೆ ಸಿಗುತ್ತೆ ಅಷ್ಟೇ ಹೇಳೋದು. ಅದಕ್ಕೆ ಯಾರನ್ನೂ ಕೂಡ ನಂಬಕ್ಕಾಗಲ್ಲ. ನೀವು ಹಿಡಿದ್ರೆ ಒಂದ್ಸಲಿ ಮಚ್ಚು ಎಲ್ಲ ಸುತ್ತಮುತ್ತ ಇರೋರೇ ಆಗ್ತಾ ಇರ್ತಾರೆ ನಿಮ್ಗೆ ಆಗಾಗ ಸ್ಕೆಚ್ಚು ಅನ್ನೋದೇ ಈ ಮೂವಿಲಿ ಸಕ್ಕದಾಗೈತೆ. ಇಷ್ಟೇ ಹೇಳೋದು. ಯಾವ ವಿಷಯದಲ್ಲಿ ಆದ್ರೂ ಅಷ್ಟೇ ತುಂಬಾ ಹುಷಾರಾಗಿರಿ. ರೌಡಿಸಮ್ ಮಾಡೋ ದೊಡ್ಡ ವಿಷಯ ಅಲ್ಲ. ಮಾಡಿಂದ ಬತ್ತೀರಾ ಗೊತ್ತಾ, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಅಲಿತೀರಾ ಗೊತ್ತಾ. ದೊಡ್ಡ ವ್ಯಕ್ತಿಗಳು ಹೇಳಿರ್ತಾರೆ ನಮ್ಗೆ, ಅದನ್ನ ತಿಳ್ಕೊಂಡ್ರೆ ದೊಡ್ಡ ವ್ಯಕ್ತಿಗಳು ಆಯ್ತೀವಿ. ತಿಳ್ಕೊದೇನೆ ಅವರೇ ಮಾಡೋರು ಒಂದು ಹೆಸರು, ನಾವೊಂದು ಹೆಸರು ಮಾಡೋಣ ಕಿಲಾಡಿ ಆಯ್ತೀವಿ ಅಂದ್ರೆ ಜೊತೆಲಿರೋರೆ ಅರ್ನಾಡಿಗಳು ಮಾಡ್ಬಿಡ್ತಾರೆ. ಹುಷಾರಾಗಿರಿ. ಮಚ್ಚೆಲ್ಲ ಹಿಡಿಯೋ ದೊಡ್ಡ ವಿಷಯ ಅಲ್ಲ. ನಮ್ಮವರೇ ಕೂಡ ಹಾಕೋದೇ ಎಷ್ಟು ಸ್ಕೆಚ್ ಅಂತ ಹೇಳ್ತೀನಿ ಮೂವಿಲಿ. ಸೂರ್ಯಣ್ಣ ಬಾರಿ ಮೂವಿ ಮಾಡಿದ್ರಿ ಅಣ್ಣ. ಅದಕ್ಕೆ ಎದೆ ತೋರ್ಸ್ಕೊಂಡ್ ಮಾಡಿರೋ ಮೂವಿ ಮಾಡಿಲ್ಲ, ಮಾಡಿರೋ ಮೂವಿ ಮಾಡಿದ್ರ. ಜೈ ಸೂರ್ಯಣ್ಣ. ಈ ಮೂವಿ ಆದಷ್ಟು ಚೆನ್ನಾಗಿ ಒಳ್ಳೆ ಅಂತ ನಾನು ಕೇಳ್ಕೊತೀನಿ. ಮತ್ತೆ ಎಲ್ಲಾರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹೊಸ ಕಲಾವಿದ್ರೆ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಇನ್ನೊಂದು ಎಂಡ್ ಆಫ್ ದ ವಿಡಿಯೋ ನಾನು ಇನ್ನು ಮತ್ತೆ ಆಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನಾನು ಹೇಳಿದೆ ಗಿಮಿಕ್ ಮಾಡಿದರೆ ಅಂತ ಹೇಳ್ತಿರಲ್ಲ. ಗಿಮಿಕ್ ಏನಕ್ಕಪ್ಪ ಸ್ಟಾರ್ಟ್ ಆಗಿರೋದು? ನಿಮ್ಗಳಿಗೆಲ್ಲ ಗಿಮಿಕ್ ತಾನೇ ಇಷ್ಟ. ಗಿಮಿಕ್ನೇ ರೀಚ್ ಮಾಡಿಸೋದು ಜಾಸ್ತಿ. ನೇರವಾಗಿ ಯಾವ್ದಾದ್ರು ಒಂದು ಒಳ್ಳೆ ಕಂಟೆಂಟ್ ನ ನೇರವಾಗಿ ಹೇಳಿದ್ರೆ ನಿಮ್ಗೆಲ್ಲ ಇಷ್ಟನೇ ಆಗೋದಿಲ್ಲ. ಅದಕ್ಕೆ ನಮ್ಮ ಸಿನಿಮಾದಲ್ಲಿ ಸ್ಟಫ್ ಇದೆ, ಆ ಸ್ಟಫ್ ನ ನಿಮ್ವರೆಗೂ ರೀಚ್ ಮಾಡಿಸೋಣ ಅಂತಾನೆ ಗಿಮಿಕ್ ಮಾಡಿರೋದು. ಬಟ್ ರಿಲೀಸ್ ಆದ್ಮೇಲೆ ಆಡಿಯನ್ಸ್ ರಿವ್ಯೂ ಕೊಟ್ಟಿರೋದಾಗ್ಬೋದು, ಆಟೋ ಡ್ರೈವರ್ಗಳು ಮಾತಾಡಿರೋದಾಗಿರ್ಬೋದು, ಇದು ಯಾವ್ದು ಗಿಮಿಕ್ ಅಲ್ಲ. 3 days ಥಿಯೇಟರ್ ವಿಸಿಟ್ಗೆ ನಾನೇ ಇದ್ದೀನಿ. ಅದಕ್ಕೋಸ್ಕರನೇ ನಾನು ಆ ವಿಡಿಯೋದಲ್ಲಿ ಆಟೋ ನಂಬರ್ ಬಿಟ್ಟಿದ್ದೀನಿ. ಆಟೋ ನಂಬರ್ನ ನೀವು ಅವ್ರ ಅಡ್ರೆಸ್ನ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಹೋಗಿ ಕೇಳ್ಬೋದಲ್ಲ ಇದು ಗಿಮಿಕ್ ರಿಯಲ್ ಅಂತ. ಸಿನಿಮಾ ಮುಂಚೆ ಮಾಡೋದು ಗಿಮಿಕ್ ಉಂಟು. ಎಷ್ಟು ದೊಡ್ಡ ಸಿನಿಮಾಗಳು ಗಿಮಿಕ್ ಮಾಡಿಲ್ಲ ರೀಚ್ ಮಾಡಿಸೋದಕ್ಕೆ. ನಿಮ್ಗಳ ಮೈಂಡ್ ಸೆಟ್ ವೀಕ್ ಇರೋದಕ್ಕೆ ತಾನೇ ನಾವುಗಳು ಗಿಮಿಕ್ ಮಾಡೋದು ರೀಚ್ ಆಗಲಿ ಅಂತ. ನೇರವಾಗಿರೋ ವಿಷಯನ ನೇರವಾಗಿ ಹೇಳಿದಾಗ ನಿಮ್ಗೆ ರೀಚ್ ಮಾಡ್ಕೊಂಡ್ಬಿಟ್ರೆ ಗಿಮಿಕ್ ಮಾಡೋ ಅವಶ್ಯಕತೆನೇ ಬರಲ್ಲ. ಆ್ಯಂಡ್ ಕಾಮೆಂಟ್ಸ್ ಮಾಡ್ತಿರಲ್ಲ, ಸಿನಿಮಾ ಬಂದು ನೋಡಿ ಆಮೇಲೆ ಕಾಮೆಂಟ್ಸ್ ಮಾಡಿ. ಇಲ್ಲ ನೀವೊಂದು ಸಿನಿಮಾ ಮಾಡಿ, ಈ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಾರಲ್ಲ, ಅದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಕೋಬಹುದು, ಸಿನಿಮಾ ಮಾಡಿ ನೋಡು ಅಂತ ಆ್ಯಡ್ ಮಾಡ್ಕೋಬಹುದು. ಏನಕ್ಕೆ ಈ ಮಾತನ್ನ ನಾನು ಆಡ್ತಾ ಇದ್ದೀನಿ ಅಂದ್ರೆ, ನಾನು ನೋಡ್ತಾನೆ ಇದ್ದೀನಿ ಸೋಷಿಯಲ್ ಮೀಡಿಯಾ ಯಾವ ವಿಡಿಯೋ ಹಾಕಿಲ್ಲ ಹೋಗಿ ಗಿಮಿಕ್ ಮಾಡ್ತಾ ಇದ್ರೆ ಗಿಮಿಕ್. ಹೌದು ಸ್ಟಫ್ ಚೆನ್ನಾಗಿದೆ ಗುರು, ಒಳಗಡೆ ಕಂಟೆಂಟ್ ಇದೆ, ಗಿಮಿಕ್ ಮಾಡ್ತಿದ್ದೀವಿ. ಏನೀಗ ನಮ್ಮ ಪ್ರಾಡಕ್ಟು ನಾವು ಅದನ್ನ ರೀಚ್ ಮಾಡಿಸ್ಬೇಕು ಜನಕ್ಕೆ. ನಾವು ಮಾರ್ಕೆಟಿಂಗ್ ಮಾಡ್ತೀವಿ, ನಮ್ಮ ಇಷ್ಟ ನಾವು ಹೇಗೆ ಬೇಕಾದ್ರೂ ಮಾಡ್ತೀವಿ ಅದನ್ನ ಮಾರ್ಕೆಟಿಂಗ್. ನೀವು ಬಂದು ನೋಡ್ಬಿಟ್ಟು ಎಕ್ಸಾಕ್ಟ್ಲಿ ಅಂತೀರಾ, ಬೇಡ್ಕೋತೀರಾ ಅಂತ ಹೇಳ್ತೀರಾ. ಸೊ ಸಿನಿಮಾ ಬಂದು ನೋಡ್ಬಿಟ್ಟು ಓಕೆ ಇದು ಸರಿ ಇಲ್ಲ, ಇದನ್ನ ಇನ್ಕ್ಲೂಡ್ ಮಾಡ್ಕೋಬೋದಿತ್ತು, ನೆಕ್ಸ್ಟ್ ಹಿಂಗೆ ಮಾಡಿ ಅಂತ ಹೇಳಿದ್ರೆ ಅದನ್ನ ರಿವ್ಯೂ ತರ ತಗೊಳ್ತೀವಿ. ಅದನ್ನ ರಿವ್ಯೂ ಅಂತಾರೆ. ಈ ಎಲ್ಲೋ ಕೂತ್ಕೊಂಡ್ಬಿಟ್ಟು ಕಾಮೆಂಟ್ ಹಾಕಿದ್ರೆ ಅದನ್ನ ರಿವ್ಯೂ ಅನ್ನಲ್ಲ. ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ, ತಗೊಳ್ಳಿ. ನೋಡೇ ಇಲ್ವಲ್ಲ ಗುರು ನಿನ್ನ ಸಿನಿಮಾನ ಪಾಸಿಟಿವ್ ನೆಗೆಟಿವ್ ಮಾತಾಡಕ್ಕೆ. ಬಂದು ನೋಡ್ಬಿಟ್ಟು ಹೇಳಿದ್ರೆ ನಾವು ತಗೋತೀವಿ. ಥ್ಯಾಂಕ್ ಯು ಸೊ ಮಚ್. ಯಾಕಂತಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ 676 ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಕೊಂಡಿದೆ. ಯಾಕೆ ಪ್ರೈವೇಟ್ ಸ್ಕೂಲ್ಗೆ ಹೋಗಿ ಬಕೆಟ್ ಹಿಡೀಲಿ ಅಂತ. ಅದೇ ರೀತಿ ಕೆಲಸ ಮಾಡೋರಿಗೆ ಒಳ್ಳೆ ಕೆಲಸ ತಗೊಳ್ಳೋಣ ಅಂತಂದ್ರೆ ಹೋಗಿ ಟೀಮ್ ಲೀಡರ್ ಬಕೆಟ್ ಹಿಡಿಬೇಕು, ZSMಗೆ ಬಕೆಟ್ ಹಿಡಿಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಮೂವಿ ಮಾಡಿದ್ರೆ ಕಷ್ಟಪಟ್ಟು ಹೋಗಿ ಥಿಯೇಟರ್ಗಳಿಗೆ ಬಕೆಟ್ ಹಿಡಿಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸೂರ್ಯಣ್ಣ ಎಲ್ಲರ ಮುಂದೆ ನಿಂತ್ಕೊಂಡು ಅಳ್ತಾರೆ ಅಂದ್ರೆ ನಾಚಿಕೆ ಆಗ್ಬೇಕಾಗಿರೋದು ನಮ್ಗೆ, ಕನ್ನಡ ಅವ್ರಿಗೆ. ಏನಕ್ಕೆ ಅಂತಂದ್ರೆ ಆ ಹೀರೋ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಣ್ಣೀರು ಬರ್ತಾ ಇದೆ ಅಂತಂದ್ರೆ ಪ್ರತಿಯೊಂದು ಕಣ್ಣೀರು ಏನ್ ಹೇಳುತ್ತೆ ಅಂತಂದ್ರೆ ಅವ್ರ ತಂದೆ ತಾಯಿ ಈ ಮೂವಿ ಗೆಲ್ತು ಅಂತಂದ್ರೆ ಅವ್ರ ತಂದೆ ತಾಯಿನ ಚೆನ್ನಾಗಿ ಸಾಕ್ತೀನಿ ಅಂತ ಹೇಳುತ್ತೆ. ಈ ಮೂವಿ ಗೆಲ್ತು ಅಂತಂದ್ರೆ ಇಲ್ಲಿರೋ ಇಷ್ಟು ಜನಕ್ಕೆ ಕೆಲಸ ಕೊಡ್ತೀನಿ ಅಂತ ಹೇಳುತ್ತೆ. ಈ ಮೂವಿ ಗೆಲ್ತು ಅಂತಂದ್ರೆ ಅವ್ರ ಜೊತೆಲಿ ನಟಿಸಿರೋ, ಅವ್ರ ಜೊತೆ ಜಿಮ್ ಮಾಡಿರೋ ಅವ್ರ ಬಾಡಿ ಬಿಲ್ಡರ್ಗಳಿಗೆ ಒಳ್ಳೊಳ್ಳೆ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಈ ಮೂವಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಅಣ್ಣ ಊರ್ ಬಿಟ್ಟು ಹೋಗಿ ಆಟೋ ಓಡಿಸ್ತೀನಿ ಅಂತ ಹೇಳಿದ್ದಾರೆ. ಈ ತರ ನಮ್ಮ ಕನ್ನಡದವರು ಕನ್ನಡ ಫಿಲಮ್ ಅನ್ನ ಗೆಲ್ಸ್ತೆ. ಈಗ ಎಕ್ಸಾಂಪಲ್ ಬಂದು ಗಿಲ್ಲಿ ಅವರು ಬಿಗ್ ಬಾಸ್ ಹೋದ್ರು. ಗಿಲ್ಲಿ ಅವ್ರನ್ನ ನಾವೇ ತಾನೇ ಗೆಲ್ಸಿದ್ದು, ನಮ್ಮ ಕನ್ನಡದವರೇ ತಾನೇ ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿಸಿದ್ದು. ಅದೇ ರೀತಿ ಯಾಕೆ ಕನ್ನಡ ಮೂವಿಗಳನ್ನ ನಾವು ಸೂರ್ಯಣ್ಣಂಗೆ ಇದೇ ತರ ಸಪೋರ್ಟ್ ಮಾಡಕ್ ಆಗ್ತಾ ಇಲ್ಲ? ಯಾಕೆ ಅಂದ್ರೆ ನಮ್ಮ ಕನ್ನಡ ಅವ್ರಿಗೆ ಇರೋ ಮೆಂಟಾಲಿಟಿ ಈ ತರ, ಯಾರನ್ನ ಏನ್ ಮಾಡ್ಬೇಕು ಏನು ಅಂತ ಗೊತ್ತಿಲ್ಲ. ಯಾವುದೋ ಒಂದು ಬೇರೆ ಭಾಷೆದು ಮೂವಿಗಳು ಬಂತು ಅಂತಂದ್ರೆ ಅವ್ರಿಗೆ ಬಂದು ಬಕೆಟ್ ಹಿಡಿದು ಗೆಲ್ಸೋದಲ್ಲ. ಇಂಥ ಮೂವಿಗಳನ್ನ ಗೆಲ್ಸ್ಬಿಟ್ಟು ನಮ್ಮಂತವ್ರನ್ನ ತಗೊಬಂದ್ರೆ ಅವಾಗ ಹೊಸ ಕಲಾವಿದರು ಬರ್ಬೇಕು ಅಂತಂದ್ರೆ ಎದುರುಕೊಳ್ದೆ ಬರ್ತಾರೆ. ಇವತ್ತು ಹೊಸ ಕಲಾವಿದರು ಮುಂದಕ್ಕೆ ಬರ್ಬೇಕು ಅಂದ್ರೆ ಭಯ ಪಡ್ಕೊಂಡ್ ಬರ್ತಾ ಇದ್ದಾರೆ, ಯಾವ ರೀತಿ ಬರ್ಬೇಕು ಅನ್ಕೊಂಡೆ. ಇವತ್ತು ಇವರು ಮನೆ ಮಾರಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಗಿಮಿಕ್ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ. ಇದೇ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಈ ಅಪ್ಪ ಬಂದು ಹೋಗಿ ಗೌರ್ಮೆಂಟ್ ಅಲ್ಲಿ ಒಂದು ಲೋನ್ ತಗೊಂಡ್ಬಿಟ್ಟಿದ್ರು, ಸೂರ್ಯಣ್ಣ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರು.
ದಿನಕ್ಕಾಗ್ಲಿ ವಾರಕ್ಕಾಗ್ಲಿ ಇಲ್ಲ ವರ್ಷಕ್ಕಾಗ್ಲಿ ಮನೆ ಮಾರ್ಬಿಟ್ಟು ಇವ್ರ ಫ್ಯಾಮಿಲಿನ ಬೀದಿಗೆ ನಿಲ್ಸುವಂತ ಪರಿಸ್ಥಿತಿ ಏನಿಲ್ಲ. ಒಬ್ಬ ದೇವ್ರಿಗೆ ಬೇಡ್ಕೊತಾನೆ ಅಂತಂದ್ರೆ ಅವನು ಹೋಗಿ ಬೇಡ್ಕೊಳ್ಳೋದು ಅವನು ಹೋಗಿ ಅವನ ಸ್ವಾರ್ಥಕ್ಕೋಸ್ಕರ ಬೇಡ್ಕೊತಾನೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಪ್ಪ ಫಿಲಮ್ ಮಾಡಬೇಕು ಅಂದ್ಕೊಂಡು, ಒಬ್ರಿಗೆ ಒಳ್ಳೆ ಮಾಹಿತಿ ಕೊಡಬೇಕು ಅಂದ್ಕೊಂಡು, ಇಲ್ಲ ನಾವು ಸಮಾಜಕ್ಕೆ ಏನೋ ಒಂದು ಸೇವೆ ಮಾಡಬೇಕು ಅಂದ್ಕೊಂಡು ಬಂದಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕು ಈ ಮೂವಿಗೆ. ಈ ಮೂವಿನ ಬಂದು ನೋಡಿ, ಅದಾದ್ಮೇಲೆ ನೀವು ಹೇಳಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಸಿಕ್ತವ್ರಿಗೆಲ್ಲರಿಗೂ ಬೇರೆ ಬೇರೆ ಭಾಷೆಗಳಿಗೆಲ್ಲ ಬೆಳೆಸ್ಕೊಂಡು ಕೂತ್ಕೊಂಡ್ರೆ ಕೊನೆಗೆ ನಾವೆಲ್ಲ ನಿಮ್ಮ ಮಕ್ಳುಗಳಾಗಿರ್ಬೋದು, ನಿಮ್ಮ ಅಕ್ಕ ತಂಗಿರಾಗಿರ್ಬೋದು, ಎಲ್ಲರೂ ಬಕೆಟ್ ಇಟ್ಕೊಂಡೇ ಕೂತ್ಕೋಬೇಕಾಗತ್ತೆ.